ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಕೋಟೀಶ್ವರ ಯೋಗ ಬರುವಂಥ ಒಂದು ಮಂತ್ರವನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆ ಮಂತ್ರವನ್ನು ನೀವು ಯಾವ ರೀತಿ ಹೇಳಬೇಕು, ಯಾವ ದಿನ ಶುರು ಮಾಡಿ ಎಷ್ಟು ಸರಿ ಹೇಳಬೇಕು, ಎಷ್ಟು ದಿನ ಕಂಟಿನ್ಯೂಸ್ ಆಗಿ ಹೇಳೋದ್ರಿಂದ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ಮಿಸ್ ಮಾಡ್ದಿರ ನೋಡಿ, ಹಾಗಾಗಿ ಏನೂ ಡೌಟ್ ನಿಮಗೆ ಬರೋದಿಲ್ಲ. ವಿಡಿಯೋಗೆ ಹೋಗೋಕ್ಕೂ ಮುಂಚೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದರೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ಎಷ್ಟೋ ಜನ ಮಂತ್ರಗಳನ್ನು ಓದೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಕೆಲವರು 10 ನಿಮಿಷ ಮಂತ್ರ ಹೇಳ್ತಾರೆ, ಇನ್ನು ಕೆಲವರು 2-3 ಮಂತ್ರಗಳನ್ನು ಮಾತ್ರ ಹೇಳ್ಕೊಂಡು ಬರೋರು ಇರ್ತಾರೆ. ಇನ್ನು ಕೆಲವರು 1 ಅವರ್ 2 ಅವರ್ ಕಂಟಿನ್ಯೂಸ್ ಆಗಿ ಮಂತ್ರ ಹೇಳೋರು ಇರ್ತಾರೆ. ಅದರಲ್ಲಿ ವಿಷ್ಣು ಸಹಸ್ರನಾಮ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಬರುವಂಥ ಎಷ್ಟೋ ಜನ ಇರ್ತಾರೆ. ಅದ್ರ ಫಲ ಕೂಡ ಅವರಿಗೆ ಸಿಕ್ಕಿರುತ್ತೆ. ಅದರಲ್ಲಿ ಎಷ್ಟು ಜನಕ್ಕೆ ಇದರಿಂದ ಪ್ರಯೋಜನ ಆಗಿದೆ ಅನ್ನುವಂಥದ್ದು ಎರಡನೇ ಮಾತು. ನೀವು ಯಾರಿಗಾದರೂ ವಿಷ್ಣು ಸಹಸ್ರನಾಮ ದಿನಾ ಹೇಳ್ಕೊಂಡು ಬರೋರಿಗೆ ಕೇಳಿ, ಭಕ್ತಿಯಿಂದನೇ ಎಲ್ಲರೂ ಹೇಳ್ತಿರ್ತಾರೆ. ಆದರೂ ಕೂಡ ಒಂದು 50% ಜನ ಹೇಳ್ತಾರೆ ಅವರಿಗೆ ಅದರಿಂದ ತುಂಬ ಫಲ ಸಿಕ್ಕಿದೆ ಅನ್ನುವಂಥದ್ದು. ಇನ್ನೂ 50ರಲ್ಲಿ ಕೆಲವರು ಏನು ಹೇಳ್ತಾರೆ ಅಂದರೆ, ಅದು ಪರವಾಗಿಲ್ಲ, ಅದರಿಂದ ಹೆಂಗೋ ಜೀವನ ನಡ್ಕೊಂಡು ಹೋಗ್ತಿದೆ, ಏನೋ ನಮಗೆ ಒಳ್ಳೆಯದಾಗ್ತಿದೆ ಅಂತ ಹೇಳ್ತಾರೆ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇನ್ನು ಕೆಲವರಿಗೆ ಏನೋ ಹೇಳೋದು, ನಾನು ಹೇಳ್ತಿದ್ದೀನಪ್ಪ, ನನ್ನ ಕರ್ಮ ನಾನು ಮಾಡ್ತಿದ್ದೀನಿ, ದೇವ್ರು ಕೊಡಬೇಕು, ಇಲ್ಲ ನಾನು ಜನ್ಮದಲ್ಲಿ ಮಾಡಿರೋ ಕರ್ಮ ಫಲಗಳು ನಾನೀಗ ಅನುಭವಿಸ್ತಾ ಇದ್ದೀನಿ, ಈ ರೀತಿಯಾಗಿ ಹೇಳೋ ಅಂಥವರು ಕೂಡ ಎಷ್ಟೋ ಜನ ಇರ್ತಾರೆ. ಇದು ಯಾರ್ದು ತಪ್ಪಲ್ಲ, ಮಂತ್ರದ ತಪ್ಪಲ್ಲ, ಇಲ್ಲ ಹೇಳೋರ್ದು ತಪ್ಪಲ್ಲ. ಇದು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ, ನಮಗೆ ಯಾವಾಗ ಇಷ್ಟವಾಗಿ ನಾವು ಮಂತ್ರವನ್ನು ಹೇಳ್ತೀವಿ, ಎಲ್ಲರೂ ಇಷ್ಟವಾಗೇ ಹೇಳ್ತಾರೆ. ಯಾರಾದರೂ ಒಂದು ಮಂತ್ರ ಹೇಳಿದ ತಕ್ಷಣ ನಾನು ಇದನ್ನು ಹೇಳೋದ್ರಿಂದ ನನಗೆ ಈ ರೀತಿ ಪ್ರಯೋಜನ ಆಗುತ್ತೆ ಅನ್ನೋವಂಥ ಒಂದು ಉದ್ದೇಶದಿಂದ ಹೇಳ್ತಾರೆ. ಇನ್ನು ಕೆಲವರು ಅದು ಅಭ್ಯಾಸ ಮುಂಚಿಂದಾನೂ ಮಾಡ್ಕೊಂಬಂದಿರ್ತಾರೆ, ಇಲ್ಲ ಕೆಲವರು ತಂದೆ ತಾಯಿ ಹೇಳ್ಕೊಟ್ಟು ಅದು ಅದೇ ಪದ್ಧತಿಯಾಗಿ ಬಂದಿರುವಂಥದ್ದಿರುತ್ತೆ. ಈ ರೀತಿಯಾಗಿರುತ್ತೆ. ಕೆಲವರು ಮಂತ್ರವನ್ನು ತುಂಬ ಶ್ರದ್ಧೆಯಿಂದ ಹೇಳೋರು ಇರ್ತಾರೆ. ಅವರಿಗೆ ನಾನೇನು ಹೇಳಲ್ಲ, ಯಾಕೆಂದರೆ ಅದು ಅವರಿಗೆ ಅದು ಬ್ಲಡ್ಡಲ್ಲೇ ಬಂದಿರೋ ಥರ. ಅವ್ರಿಗೆ ಅದು ಹೇಳಿಲ್ಲ ಅಂದರೆ ನಿದ್ರೆನೇ ಬರಲ್ಲ ಅನ್ನೋವಂಥ ರೀತಿಯಲ್ಲಿರುತ್ತೆ. ಅಷ್ಟು ಶ್ರದ್ಧೆಯಿಂದ ಹೇಳ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಹಲವಾರು ಮಂತ್ರಗಳು ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಎಲ್ಲ ಮಂತ್ರಗಳನ್ನು ನಾವು ಹೇಳೋ ಹಾಗಿಲ್ಲ. ಕೆಲವೊಂದು ಮಂತ್ರಗಳು ನಮಗೆ ಗುರುಗಳಿಂದನೇ ಬಂದಿರಬೇಕಲ್ವಾ. ಇನ್ನು ನಾವು ಹೇಳೋವಂಥ ಮಂತ್ರಗಳನ್ನು ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಅಂತ ಎಲ್ಲ ಮಂತ್ರಗಳನ್ನು ಹೇಳ್ಕೊಂಡು ಕೂತಿರ್ತಾರೆ. ಅದು ಹೇಗಾಗಿರುತ್ತೆ ಅಂದರೆ, ಅವ್ರಿಗೆ ಹೇಳೋದೇ ಒಂದು ಟೈಮ್ ಟೇಬಲ್ ಥರ ಆಗಿಬಿಟ್ಟಿರುತ್ತೆ. ಅಂದರೆ 1 ಅವರ್ ಹೇಳ್ತಾರೆ, 2 ಅವರ್ ಹೇಳ್ತಾರೆ, ಇಲ್ಲಾಂದರೆ ಇಷ್ಟು ಮಂತ್ರಗಳು ನಾನು ಹೇಳಲೇಬೇಕು ಅನ್ನೋವಂಥದ್ದಿರುತ್ತೆ. ಅವರಿಗೆ ಫ್ರಸ್ಟ್ರೇಷನ್ ಇರುತ್ತೆ. ಅಂದರೆ ಅವರಿಗೆ ಅದು ಮುಗಿಸ್ಬೇಕು ಅನ್ನೋಂಥದ್ದಿರುತ್ತೆ ಮನಸ್ಸಲ್ಲಿ, ಹೊರತು ಆ ಮಂತ್ರವನ್ನು ಅರ್ಥ ಮಾಡಿಕೊಂಡು ಅದ್ರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಹೇಳುವಂಥವರು ಕೆಲವರು ಮಾತ್ರ ಇರ್ತಾರೆ. ಹಾಗಾಗಿ ನಿಮಗೆ ತುಂಬ ಮಂತ್ರಗಳನ್ನು ಹೇಳಿ 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 ದೇವ್ರಿಗೂ ಹಿಂಸೆ ಕೊಡೋ ಬದಲು, ನಿಮಗೆ ಆಗುವಂತಂದರೆ, ನಿಮಗೆ ತುಂಬ ಸುಸ್ತಾಗಿದ್ದ ತಕ್ಷಣ ಏನನ್ಸುತ್ತೆ, ನಾನು ಹೋಗಿ ಮಲ್ಕೊಂಬಿಡೋಣ ಅನಿಸುತ್ತೆ. 2 ಅವರೆಲ್ಲ ಕೂತ್ಕೊಂಡು ಹೇಳಿದ ತಕ್ಷಣ ಟಯರ್ಡ್ ಆಗಿಬಿಟ್ಟು ಅಪ್ಪ ಅಂತ ಕೂತ್ಕೋತಾರೆ. ಆ ಥರ ದೇವರಿಗೆ ಅಂತ ನಾವು ಮಂತ್ರ ಹೇಳಿದ್ಮೇಲೆ ನನಗೆ ಸುಸ್ತಾಯಿತು ಅಂತ ಕೂರೋದೇ ಒಂದು ಬ್ಯಾಡ್ ಇದು ಅಂತಲೇ ಹೇಳ್ಬೋದು. ಅಂದರೆ ಒಂದು ನೆಗೆಟಿವ್ ಆಗಿರೋವಂಥ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ನೀವು ಅರ್ಧ ಗಂಟೆ ನಿಮಗೆ ಆಗೋ ರೀತಿಯಲ್ಲಿ ಅರ್ಧ ಗಂಟೆ ಶಕ್ತಿಯಾಗಿರುವಂಥ 4 ಮಂತ್ರ ಹೇಳಿ, ಇಲ್ಲ ನಿಮಗೆ ಗೊತ್ತಿರುವಂಥ ಒಂದು 4 ಮಂತ್ರವನ್ನು ನೀವು ಹೇಳಿ, ಅಷ್ಟೇ ಸಾಕು. ದೇವ್ರು ಖುಷಿಯಾಗಿ ನಿಮಗೆ ಅನುಗ್ರಹ ಮಾಡ್ತಾರೆ. ಇಲ್ಲ ನೀವು ಬೆಳಗ್ಗೆ ಅರ್ಧ ಗಂಟೆ ಮಾಡಿ, ಸಂಜೆ ಅರ್ಧ ಗಂಟೆ ಮಾಡಿ, ಆವಾಗಲೂ ಕೂಡ ನಿಮಗೆ ಭಕ್ತಿ ಇರುತ್ತೆ. ಯಾಕಂದರೆ ಅಷ್ಟೇ ಟೈಮ್ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ಎಷ್ಟೋ ಜನಕ್ಕೆ ಕಾನ್ಸಂಟ್ರೇಷನ್ ಇರಲ್ಲ. ಅದ್ರ ಮಧ್ಯದಲ್ಲಿ ಕೆಲವರು ಎದ್ದೋಗ್ತಾರೆ, ಅದು ಮಧ್ಯದಲ್ಲಿ ಬೇರೆಯವರಿಗೆ ಮಾತಾಡಿಸ್ತಿರ್ತಾರೆ, ಮಂತ್ರ ಹೇಳ್ಕೊಂಡೇ ಕೆಲವರು ಮಾತಾಡಿಸ್ತಾರೆ ಬೇರೆಯವ್ರನ್ನ. ಈ ರೀತಿಯಾಗಿ ಎಲ್ಲ ನಾವು ಮಾಡೋದ್ರಿಂದ ಅದಕ್ಕೆ ಪ್ರಯೋಜನಗಳು ಕಡಿಮೆ ಆಗುತ್ತೆ. ಹಾಗಾಗಿ ಸಣ್ಣ ಮಂತ್ರಗಳನ್ನು, ಕೆಲವೊಂದು ಮಂತ್ರಗಳನ್ನು ಮಾತ್ರ ನೀವು ಹೇಳಿಕೊಂಡು ಅದೇ ಮಂತ್ರಗಳನ್ನು ರಿಪೀಟ್ ಮಾಡ್ತಾ ಬರೋದ್ರಿಂದ ತುಂಬ ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ಇನ್ನು ಇವತ್ತು ನಾನು ಹೇಳ್ಕೊಡ್ತೀನಿ ಅಂದರೆ, ನಾನಿಷ್ಟು ಹೇಳಿ ವೇಸ್ಟ್ ಮಾಡಿದ್ದಲ್ಲ ನನ್ನ ವಿಷಯ ಅದಾಗಿರಲಿಲ್ಲ. ಆದರೂ ಎಷ್ಟೋ ಜನ ತುಂಬ ವಿಷಯಗಳನ್ನು ಹೇಳಿ ಮಂತ್ರಗಳನ್ನೇ ಆಗಲಿ ಪ್ರತಿಯೊಂದನ್ನು ಹೇಳಿ ಟೈಮ್ ವೇಸ್ಟ್ ಮಾಡ್ತಾರೆ. ಅದು ಅವರಿಗೆ ಭಕ್ತಿ ಇಲ್ದಿರ ಏನೋ ಒಂದು ಹೇಳಿ ಮುಗಿಸ್ಬೇಕು, ಇಲ್ಲ ಯಾರೋ ಒಬ್ಬರು ಹೇಳಿರ್ತಾರೆ ನೀವು ಇದನ್ನು ಒಂದು 100 ಟೈಮ್ಸ್ ಓದಿ ಅಂತ, ಅದನ್ನು 100 ಟೈಮ್ಸ್ ಮುಗಿಸ್ಬೇಕಲ್ಲಪ್ಪ ಅಂತ ಹೇಳ್ಕೊಳ್ಳೋದು ಬೇರೆ. ಭಕ್ತಿಯಿಂದ ನಾನು ಅದನ್ನು ಮಾಡಿದರೆ ನನಗೆ ಫಲ ಸಿಗುತ್ತೆ ಅನ್ನೋವಂಥ ಖುಷಿ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡೋದೇ ಬೇರೆ ಅನ್ನೋವಂಥದ್ದನ್ನು ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಷ್ಟೇ. ಯಾವುದನ್ನು ನೀವು ನೆಗೆಟಿವ್ ಆಗಿ ತೊಗೊಂಡು ಮಾಡೋಕ್ಕೆ ಹೋಗಬಾರ್ದು. ಪಾಸಿಟಿವ್ ಆಗಿರೋಂಥ ಮೈಂಡ್ಸೆಟ್ಟಲ್ಲಿ ಮಾಡಬೇಕು, ಖುಷಿಯಾಗಿ ಮಾಡಬೇಕಾಗತ್ತೆ. ಆವಾಗಲೇ ಅದು ರಿಸಲ್ಟು ನಮಗೆ ಸಿಗೋದು. ಅದು ಮಂತ್ರನೇ ಆಗಿರಲಿ, ಇಲ್ಲೊಂದು ಸ್ವಿಚ್ ವರ್ಡ್ ಆಗಿರಲಿ, ಒಂದು ಮ್ಯಾನಿಫೆಸ್ಟೇಷನ್ ಇರ್ಬೋದು, ಪ್ರತಿಯೊಂದೂ ಅಷ್ಟೇ ನಾವು
ಪ್ರೀತಿಯಿಂದ ಖುಷಿಯಿಂದ ನಾವು ಮಾಡಿದಾಗ ಅದು ಖಂಡಿತ ನೆರವೇರುತ್ತೆ. 95% ಅದು ನೆರವೇರುತ್ತೆ. ಇನ್ನು 5% ನಿಮ್ಮ ಕೈಯಲ್ಲಿದೆ, ನೀವು ಎಷ್ಟು ಭಕ್ತಿಯಿಂದ ನೀವು ಮಾಡ್ತೀರಾ ಅನ್ನೋದು. ಇನ್ನು ಈ ಮಂತ್ರವನ್ನು ನಾನು ಏನು ಹೇಳ್ತಿದ್ದೀನಿ, ಇದು ವಿಷ್ಣು ಸಹಸ್ರನಾಮದಲ್ಲಿರುವಂಥ ಒಂದಷ್ಟು ಭಾಗ, ಒಂದು ಸಣ್ಣ ಭಾಗ ಮಾತ್ರ ನಾನು ನಿಮಗೆ ಹೇಳ್ತಿರೋವಂಥದ್ದು. ಈ ಒಂದು ಮಂತ್ರವನ್ನು ನೀವು ಗುರುವಾರದ ದಿನ ಇಲ್ಲ ಬುಧವಾರದ ದಿನ ಇಲ್ಲ ಸೋಮವಾರದ ದಿನದಿಂದ ಶುರು ಮಾಡ್ಕೋಬಹುದು. ತುಂಬ ಉತ್ತಮ. ಅಂದರೆ ಬುಧವಾರ ಸ್ಟಾರ್ಟ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಅದೇ ನಿಮಗೆ ಸ್ಟಾರ್ಟಿಂಗ್ ಡೇ. ತೀರಾ ಆಗಲಿಲ್ಲ ಅಂದರೆ ಸೋಮವಾರ ಇಟ್ಕೊಳ್ಳಿ, ಬುಧವಾರ ಇಲ್ಲ ಸೋಮವಾರ ಈ 2 ದಿನವೇ ಇಟ್ಕೊಳ್ಳಿ ಸಾಕು. ಈ 2 ದಿನದಲ್ಲಿ ನೀವು ಈ ಒಂದು ಮಂತ್ರವನ್ನು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ 10 ಡೇಸ್ ನೀವು ಹೇಳಬೇಕಾಗತ್ತೆ. ಇದನ್ನು ಹೇಳಬೇಕಾಗಿರುವಂಥದ್ದು ಒಂದು ಸಾರಿ ಅಲ್ಲ, ಇದನ್ನು ನೀವು ಹೇಳಬೇಕಾಗಿರುವಂಥದ್ದು 1008 ಬಾರಿ. ಈ 10 ದಿನ ನೀವು 1008 ಬಾರಿನೇ ಹೇಳಬೇಕಾಗುತ್ತೆ. ಆವಾಗಲೇ ಎಷ್ಟೋ ಜನಕ್ಕೆ ಅಯ್ಯೋ ಇಷ್ಟೊಂದು ಸರಿ ಹೇಳಬೇಕಾ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗೋರು ಎಷ್ಟೊಂದು ಜನ ಇರ್ತಾರೆ. ಆ ರೀತಿಯಲ್ಲ. ನಾವು ಕೋಟೇಶ್ವರ ಯೋಗ ಬರೋದು ಅಂದರೆ ಏನು ಸುಮ್ಮನೆ ಅಲ್ಲ ಅಲ್ವಾ. ನಮ್ಮ ಪ್ರಯತ್ನ ಅಂದರೆ ನಮಗೆ ದಾರಿಗಳು ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂದರೆ ಅದ್ರ ಪ್ರಯತ್ನ ಕೂಡ ನಮ್ಮ ಕಡೆಯಿಂದನೂ ಆಗಬೇಕು ಅಲ್ವಾ. ಇನ್ನು ಕೆಲವರು ಹೇಳ್ತಾರೆ ನಾನು ಕೋಟೇಶ್ವರ ಏನಾಗೋದು ಬೇಡಪ್ಪ, ನನಗೆ ನನ್ನ ಜೀವನ ತೊಂದರೆಗಳಿಲ್ದಿರ ನಡ್ಕೊಂಡು ಹೋದರೆ ಸಾಕಪ್ಪ ಅನ್ನುವಂಥವ್ರು ಎಷ್ಟೋ ಜನ ಇರ್ತಾರೆ. ಆ ರೀತಿ ನಡೆಯೋಕ್ಕೂ ಕೂಡ ಈ ಮಂತ್ರ ತುಂಬಾ ಸಹಾಯಕ್ಕೆ ಬರುತ್ತೆ ಅಂತಲೇ ಹೇಳ್ತೀನಿ. ಇನ್ನು ನಾನು ಹೇಳಿದಾಗೆ ಬುಧವಾರ ಇಲ್ಲ ಸೋಮವಾರ ಈ ಮಂತ್ರವನ್ನು ನೀವು ಶುರು ಮಾಡಿ 10 ದಿನ ಕಂಟಿನ್ಯೂಸ್ ಆಗಿ 1008 ಸಾರಿ ನೀವು ಹೇಳಬೇಕಾಗುತ್ತೆ. ಇನ್ನು ಇದನ್ನು ಹೇಳಬೇಕಾಗಿರೋಂಥ ಸಮಯ ಬೆಳಗ್ಗೆ ಹೇಳೋದ್ರಿಂದ ತುಂಬ ಒಳ್ಳೆಯದು. ಆದರೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಅವರು ಇವರು ಇರ್ತಾರೆ, ಇಲ್ಲ ಏನಾದರೂ ಒಂದು ಬ್ಯುಸಿ ಶೆಡ್ಯೂಲ್ ಇರೋವಂಥವರಿಗೆ ಬೆಳಗ್ಗೆ ಹೊತ್ತು ಯಾಕಂದರೆ ಸ್ವಲ್ಪ ಟೈಮ್ ತಗೊಂಡು ನೀವು ಹೇಳಬೇಕಾಗಿರೋಂಥದ್ದಾಗಿರೋದ್ರಿಂದ ಸಮಯ ಅವರಿಗೆ ಬರುತ್ತೆ ಅಂದರೆ ನೀವು ಬೆಳಗ್ಗೆ ಹೇಳಿ, ಇಲ್ಲ ಅಂದರೆ ನೀವು ಸಾಯಂಕಾಲ ಹೇಳೋದ್ರಿಂದ ಕೂಡ ತುಂಬ ಉತ್ತಮ. ಆದರೆ ನೀವು ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಅಂದರೆ ಈಗ ನೀವು ಬೆಳಗ್ಗೆ ಹೇಳ್ತೀರಾ ಅಂದ್ಕೊಳ್ಳಿ, ನೀವು ಬೆಳಗ್ಗೆ ಒಂದು 5 ಗಂಟೆಯಿಂದ ಆಗಲಿ ಇಲ್ಲ 6 ಗಂಟೆಯಿಂದ ಆಗಲಿ ನಾನು ಶುರು ಮಾಡ್ತೀನಿ ಅನ್ನೋದಾದರೆ ಈ 10 ದಿನಾನೂ ಅದೇ ಟೈಮಿಗೆ ನೀವು ಮಾಡೋದ್ರಿಂದ ತುಂಬ ಬೇಗ ರಿಸಲ್ಟು ಸಿಗುತ್ತೆ ನಿಮಗೆ. ಇಲ್ಲ ನೀವು ಸಂಜೆ ಹೇಳೋದಾದರೆ ಅದೇ ಟೈಮ್ ಇಟ್ಕೊಳ್ಳಿ, 6 ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಿಮಗೆ ಆಗ್ತಿದೆ ಅಷ್ಟೇ ಟೈಮು ನೀವು ಇಟ್ಕೊಂಡು ಈ ರೀತಿ ಕರೆಕ್ಟ್ ಟೈಮ್ನ ಫಾಲೋ ಮಾಡಿಕೊಂಡು ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನೀವು ನೆಕ್ಸ್ಟು ಈ 10 ದಿನದ ಮಂತ್ರ ಹೇಳಿ 1008 ಸರಿ ಹೇಳಿ ಮುಗಿದ ನಂತರ ಎಷ್ಟೋ ಜನಕ್ಕೆ ಅಲ್ಲಿಗೆ ನಿಮಗೆ ಪ್ರತಿಯೊಂದು ರಿಸಲ್ಟು ಕಾಣಿಸ್ತಾ ಬರುತ್ತೆ. ನಿಮಗೆ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ರಿಸಲ್ಟ್ ಕಾಣಿಸ್ತಾ ಬರುತ್ತೆ. 1008 ಸರಿ ಆಗಿದ ಮೇಲೆ ನೀವು ಪ್ರತಿದಿನ 108 ಸರಿ ಇಲ್ಲ 54 ಸರಿ, ತೀರಾ ಇಲ್ಲ ಅಂದರೆ 27 ಸರಿ. ಅದಾದಮೇಲೆ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಆದರೆ ನೀವು ಈ ಮಂತ್ರವನ್ನು ಕಂಟಿನ್ಯೂ ಮಾಡಬೇಕು. ಎಷ್ಟು ದಿನ? 3 ತಿಂಗಳ ಕಾಲ ಈ ಮಂತ್ರವನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಯಾಕಂದರೆ 1008 ಸಾರಿ ಹೇಳುವಾಗ ತುಂಬ ದೊಡ್ಡ ಪವರ್ ತುಂಬಿಕೊಂಡಂಥ ಒಂದು ಶಕ್ತಿ ನಿಮ್ಮ ಮನೆಗೆ ಬಂದಿರುತ್ತೆ. ಅದಾದ ನಂತರ ಒಂದೇ ಸರಿಗೆ ನೀವು ಬಿಟ್ಬಿಡೋ ಹಾಗಿಲ್ಲ ಅದನ್ನು. ಅದು ಹಂಗೆ ನೀವು ಏನದು ಒಂದು 10 ದಿನ ಏನು ಬಂದಿದೆ ಆ ಪವರ್ನ ನೀವು ಒಂದೇ ಸರಿ ಕೈ ಬಿಟ್ಬಿಟ್ಟಂಗೆ ಆಗಿಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ನೆಕ್ಸ್ಟ್ ದಿನದಿಂದ ಅಂದರೆ 11ನೇ ದಿನದಿಂದ ನೀವು ಕಂಟಿನ್ಯೂಸ್ ಆಗಿ 3 ತಿಂಗಳು ನೀವು 108 ಸರಿ ಆಗುತ್ತೆ ಅಂದರೆ 108 ಸರಿ ಹೇಳಿ, ಇಲ್ಲ 54 ಸರಿ, ಇಲ್ಲ ಅಂದರೆ 27 ಸರಿ, ಯಾವುದಾದ್ರೂ ಒಂದು ಆಪ್ಷನ್ ನೀವು ಚೂಸ್ ಮಾಡಿಕೊಂಡು ನೀವು ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಹೇಳಬೇಕು. ಪೀರಿಯಡ್ಸ್ ಆಗಿರೋಂಥ ಟೈಮಲ್ಲಿ ಇದನ್ನು ಹೇಳೋ ಹಾಗಿಲ್ಲ. ತುಂಬಾ ಶುದ್ಧಿ ನೋಡಿನೇ ಮಾಡಬೇಕಾಗಿರೋವಂಥದ್ದು. ಸ್ನಾನ ಮಾಡಿ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿ ಮಾಡಬೇಕಾಗತ್ತೆ. ಇನ್ನು ದೇವರಿಗೆ ಯಾವ ರೀತಿ ಪೂಜೆ ಮಾಡಿ ನೀವು ಈ ವಿಷಯಕ್ಕೆ ಹೇಗೆ ಕೂರಬೇಕು, ಮಂತ್ರ ಹೇಳೋದು ಹೇಗೆ ಅಂತ ನೋಡೋದಾದರೆ, ನಿಮ್ಮ ಮನೇಲಿ ಎಲ್ಲರ ಮನೇಲೂ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಂತೂ ಇದ್ದೇ ಇರುತ್ತಲ್ವ. ಈ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ನೀವು ಗಂಧ ತೆಗೆದುಬಿಟ್ಟು ಹಾಕ್ತೀನಿ ಅಂದರೆ ಅದು ಹಾಕ್ಬೋದು, ಇಲ್ಲ ಪೌಡರ್ ಸಿಗುತ್ತಲ್ವ ಅದನ್ನು ನೀರಲ್ಲಿ ನೀವು ಮಿಕ್ಸ್ ಮಾಡಿ ಬೊಟ್ಟು ಥರ ಹಣೆಯ ಮೇಲೆ ನೀವು ಬೊಟ್ಟು ಥರ ದೇವರಿಗೆ ಇಟ್ಟು, ನಂತರ ಈ ಪಚ್ಚೆ ಕರ್ಪೂರ ಏನು ಸಿಗುತ್ತೆ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಪಚ್ಚೆ ಕರ್ಪೂರ ಅಂತ ಸಿಗುತ್ತೆ, ನಾರ್ಮಲ್ ಕರ್ಪೂರ ಅಲ್ಲ, ಪಚ್ಚೆ ಕರ್ಪೂರ ಅಂತ ಸಿಗುವಂಥ ಕರ್ಪೂರವನ್ನು ದೇವರ ಹಣೆಯಲ್ಲಿ ಎಲ್ಲಿ ನೀವು ಗಂಧ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ನೀವು ಇಟ್ಟು, ನಂತರ ತುಳಸಿ ಎಲೆಗಳನ್ನು ನೀವು ಅರ್ಪಣೆ ಮಾಡಬೇಕಂದ್ರೆ ತುಳಸಿ ಎಲೆ ನಿಮ್ಮ ಹತ್ರ ಜಾಸ್ತಿ ಇಲ್ಲ ಅಂದರೆ ಒಂದು 2 ಎಲೆ ಸಾಕು. ಜಾಸ್ತಿ ಇಲ್ಲ, ಜಾಸ್ತಿ ಇದೆ ಅಂದರೆ ಒಂದು 5 ಎಲೆ ಇಟ್ಕೋಬೋದು ನೀವು. ಯಾಕಂದರೆ ನಿಮಗೆ 10 ದಿನ ಕಂಟಿನ್ಯೂಸ್ ಆಗಿ ನಿಮಗೆ ಎಲೆ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಗಿಡ ಇದ್ದರೆ ಒಂದು 2-3 ಎಲೆ ಕಿತ್ಕೊಳ್ಳಿ. ಜಾಸ್ತಿ ಗಿಡಗಳಿದೆ ಅನ್ನೋಂಥದ್ದಾದರೆ ನೀವು 5-6 ಎಲೆಗಳನ್ನು ನೀವು ಇಟ್ಕೋಬೋದು. ತೀರಾ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಸರಿ ನೀವು ಮಾಡಿದ ಎಲೆಗಳನ್ನು ಮತ್ತೆ ಒಂದು ನೀರಲ್ಲಿ ಹಾಕಿಟ್ಟು ನೆಕ್ಸ್ಟ್ ದಿನ ಯೂಸ್ ಮಾಡ್ಕೋಬೋದು.
ತೀರಾ ಇಲ್ಲ ನಿಮ್ಮ ಹತ್ರ ಅನ್ನೋಂಥದ್ದಾದರೆ, ಇಲ್ಲ ಅಂದರೆ ಅಂಗಡಿಯಿಂದ ತಂದಾದರೂ ನೀವು ಯೂಸ್ ಮಾಡ್ಕೋಬಹುದು. ಇನ್ನು ಈ ಎಲೆಗಳನ್ನು ನೀವು ಯಾವ ರೀತಿ ತೀರಾ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗ್ ಅಂದರೆ ನೀವು ಯಾವಾಗ ಶುರು ಮಾಡ್ತೀರಾ ಈ ಮಂತ್ರವನ್ನು, ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ತುಳಸಿನ ದೇವರಿಗೆ ಅರ್ಪಿಸಿ, ನಂತರ ಕೊನೆಯಲ್ಲಿ ನೀವು ಮುಗಿಸುವಂಥ ಸಂದರ್ಭದಲ್ಲಿ ಕೂಡ ಈ ಒಂದು ತುಳಸಿಯನ್ನು ನೀವು ದೇವರಿಗೆ ಅರ್ಪಿಸಬೇಕಾಗುತ್ತೆ. ಇನ್ನೂ ನಿಮ್ಮ ಹತ್ರ ಜಾಸ್ತಿ ತುಳಸಿ ಎಲೆ ಇದೆ ಅನ್ನೋದಾದರೆ ಮಧ್ಯದಲ್ಲಿ ನೀವು ಹಾಕಿ ಮಂತ್ರವನ್ನು ಕಂಟಿನ್ಯೂ ಮಾಡಿ, ಕೊನೆಗೆ ಇನ್ನೊಂದು ಲಾಸ್ಟಲ್ಲಿ ಒಂದು ತುಳಸಿ ಎಲೆಯನ್ನು ಅರ್ಪಿಸಿ ನೀವು ಈ ಒಂದು ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಭಕ್ತಿಯಿಂದ ದೇವ್ರಿಗೆ ಕೈ ಮುಗಿದು ನೀವು ಏನು ಬೇಡ್ಕೊತೀರಾ, ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ದೇವ್ರ ಹತ್ರ ಕೇಳಿಕೊಂಡು ಕೊನೆಗೆ ಈ ಪ್ರೊಸೀಜರ್ ಏನಿದೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಇದೇ ರೀತಿ ನಾನು ಹೇಳಿದ ಹಾಗೆ 10 ಡೇಸ್ 1008 ಸರಿ ಹೇಳಬೇಕು. ನಂತರ ನೀವು 3 ತಿಂಗಳು ನಿಮ್ಮ ಕೈಯಲ್ಲಿ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ನೀವು ಹೇಳಬೇಕು. ಅಂದರೆ ನಂಬರ್ಸ್ ನಾನು ಆಲ್ರೆಡಿ ಹೇಳಿದ್ನಲ್ವ, ಅದನ್ನು ನೀವು ಹೇಳಬೇಕಾಗತ್ತೆ. ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ಕೊಟ್ಟಿದ್ದೀನಿ, ನೀವು ಇದನ್ನು ಬರೆದಿಟ್ಕೋಬಹುದು. ಹಾಗೆ ನೀವು ಯಾವ ರೀತಿ ಹೇಳ್ತೀರಾ, ಕೆಲವರು ಕಂಪ್ಲೀಟಾಗಿ ರೆಗ್ಯುಲರಾಗಿ ಸಹಸ್ರನಾಮ ಹೇಳುವಂಥ ರೀತಿ ಬೇರೆ ಇರುತ್ತೆ, ಹೊಸದಾಗಿ ಹೇಳೋರು ಹೇಳುವಂಥ ರೀತಿ ಬೇರೆ ಇರುತ್ತೆ. ಅಂದರೆ ವರ್ಡ್ ಬೈ ವರ್ಡ್ ಹೇಳ್ತಾರೆ, ರೆಗ್ಯುಲರಾಗಿ ಹೇಳೋರು ಅದು ಹೇಳೋ ರೀತಿಯೇ ಬೇರೆ ಬರುತ್ತೆ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ಹೇಳ್ತೀರಾ ಆ ರೀತಿಯಲ್ಲಿ ಈ ಒಂದು ಮಂತ್ರವನ್ನು ನೀವು ಹೇಳ್ಕೋಬೋದಾಗಿದೆ. ಇನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.